ನಮಸ್ಕಾರ ಎಲ್ಲರಿಗೂ. ಇವತ್ತು ಮತ್ತೊಂದು ಅತ್ಯಂತ ಆರೋಗ್ಯಕರವಾದಂಥ ರೆಸಿಪಿ. ಆದ್ರೆ ಇದ್ರಾಗ ಏನೂ ಹೊಸದಿಲ್ರಿ, ಎಲ್ಲ ಹಿರಿಯರಿಗೂ ಗೊತ್ತಿದ್ದಂಥ ರೆಸಿಪಿ, ಎಲ್ಲರೂ ಮಾಡ್ತಿದ್ದಂಥ ರೆಸಿಪಿ. ಆದರೆ ನಾವು ಈಗಿನವ್ರು ಮರ್ತು ಬಿಡ್ತೀವಿ ಇಂಥವನ್ನೆಲ್ಲ. ಬೆನ್ನು ನೋವು, ಸೊಂಟ ನೋವು, ಮಂಡಿ ನೋವು, ಇಂಥ ಎಲ್ಲ ಅನೇಕ ನೋವುಗಳಿಗೂ ರಾಮಬಾಣ ರೀ. ಈ ಒಂದು ರೆಸಿಪಿಯನ್ನು ಯಾವ ರೀತಿ ಮಾಡೋದು ಮತ್ತು ಯಾವ ರೀತಿ ಸ್ಟೋರ್ ಮಾಡಿ ಇಟ್ಕೊಳ್ಳೋದು ಅನ್ನೋದನ್ನು ಎಲ್ಲವನ್ನು ತೋರಿಸ್ಕೊಡ್ತೀವಿ. ಅದಕ್ಕಿಂತ ಮೊದಲು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಸವಿರುಚಿಯ ಸೊಬಗು ಯೂಟ್ಯೂಬ್ ಚಾನಲನ್ನು ಪಟ್ನ ಸಬ್ಸ್ಕ್ರೈಬ್ ಮಾಡಿಬಿಡ್ರಿ. ನೋಡಿ, ಇದಕ್ಕೆ ಏನು ಬೇಕು ಅಂತಂದ್ರೆ 1 ಕಪ್ಪಷ್ಟ ಉದ್ದಿನ ಕಾಳು. ತಿಳಿದ್ರಲ್ಲ, ಬಿಳಿ ಉದ್ದಿನ ಬ್ಯಾಳೆ ಅಲ್ಲ, ಇದು ಉದ್ದಿನ ಕಾಳು. ತಿಳಿದ್ರಿ, ಇವನ್ನ 1 ಕಪ್ ಅಷ್ಟು ತೊಗೊಂಡ ಒಂದು ಪಾತ್ರೆ ಅಥವಾ ಒಂದು ಕಡಾಯಿ ಯಾವ್ದ್ರಾಗ ರೀ ಒಟ್ಟು ಅವ್ನು 1 ಕಪ್ ಹಾಕಿ ನೀವು ಹುರಿಬೇಕಾಕೈತ್ರಿ. ಹುರಿದ ನೋಡ್ರಿ, ಒಂದು 5 ರಿಂದ 6 ನಿಮಿಷದ ತಕ್ಕರೆ ಚೆನ್ನಾಗಿ ಹುರಿರಿ. ಒಂದು ಪರಿಮಳ ಬರಾಕತ್ತತಿ ಅಲ್ಲಿ ತಕ್ಕ ನೀವು ಅನ್ನ ಸಮಾಧಾನ ಜೋರಿಟ್ಟಲ್ರಿ, ಸಣ್ಣ ಉರಿ ಒಳಗನ ಹುರಿಬೇಕಾಕೈತ್ರಿ. ಅದಾದ ನಂತರ ಇದಕ್ಕೆ ಏನು ಮಾಡಿರಿ, 1.5 ಟೇಬಲ್ ಸ್ಪೂನ್ ಅಷ್ಟು ಇಲ್ಲಿ ಚಿಯಾ ಸೀಡ್ಸನ್ನು ಹಾಕಿರಿ. ಒಮೆಗಾ 3 ಭಾಳ ರಿಚ್ ಆಗಿರುವಂತಹ ಚಿಯಾ ಸೀಡ್ಸನ್ನು ತಪ್ಪಲಾರ್ದ ಸೇರಿಸ್ರಿ. ಹಂಗೆ ಇಲ್ಲಿ ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಕಾಳು ಮೆಣಸುಗಳನ್ನ ಹಾಕಿರಿ. 1 ಟೇಬಲ್ ಸ್ಪೂನ್ ಅಷ್ಟು ಆಳ್ವಿ ಬೀಜ ಅಥವಾ ಹಲೀಮ್ ಸೀಡ್ಸ್ ಅಥವಾ ಚಂದ್ರಚೂರ್, ಗಾರ್ಡನ್ ಕ್ರಶ್ ಸೀಡ್ಸ್ ಏನಂತ ನೋಡ್ರಿ, ಅವನ್ನೆಲ್ಲವನ್ನ ಒಟ್ಟು ಹಾಕಿರಿ. ಅದಾದ ನಂತರ ಅದ್ರಾಗ ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಮೆಂತ್ಯ ಕಾಳುಗಳನ್ನ ಹಾಕಿ ಚೆನ್ನಾಗಿ ರೋಸ್ಟ್ ಮಾಡಿರಿ. ಭಾಳ ಅಂದ್ರೆ ಭಾಳ ಒಳ್ಳೇದು ನಿಮಗೆ. ಇದೇ ಏನಿರಲಿಲ್ಲ, ಆಳ್ವಿ ನಿಮಗೆ ಮೊದಲು ನಾ ಹೇಳಿದ್ದೀನಿ ರೀ, ಬೆನ್ನು ನೋವು, ಸೊಂಟ ನೋವು, ಋತುಮತಿಯರಿಗೆ, ಬಾಣಂತಿಯರಿಗೆ ಭಾಳ ಅಂದ್ರೆ ಭಾಳ ಒಳ್ಳೇದ್ರಿ. ಹಂಗೆ ಈ ಒಂದು ಉದ್ದಿನ ಕಾಳು ಹೌದ್ರಿ, ಇವನ್ನ ನೀವು ಚಲೋತ್ನಂಗೆ ರೋಸ್ಟ್ ಮಾಡ್ಕೊಳ್ಬೇಕಾಕೈತಿ. ಆಮೇಲೆ ಇವನ್ನ ಮಿಕ್ಸರ್ ಜಾರ್ದಾಗ ನಾವು ಹಾಕಕ್ಕೆ ಹೋಗೋಣ. ಅದಕ್ಕಿಂತ ಮೊದಲು ರೀ, ಮಿಕ್ಸರ್ ಜಾರ್ದಾಗ ಒಣ ಶುಂಠಿಯನ್ನು ನೀವಿಲ್ಲಿ ಸೇರಿಸಿರ್ತೀರಿ. ಒಣ ಶುಂಠಿಯನ್ನು ಹಾಕಿ ಭಾಳ ಚಲೋ ಆಗ್ತೈತ್ರಿ ಅದರಿಂದ. ಅದಾದ ನಂತರ ಇದ್ರೊಳಗೆ ಈ ಒಂದು ಕಾಳುಗಳನ್ನು ಏನಿದೆ ನೋಡಿ ಹೆಂಗೆ ಬೇಕೋ ಹಂಗೆ ಹಾಕಿರಿ. ತಿಳಿತ್ರಿ, ಈ ಆಳ್ವಿ ಹಿಂಗೆ ಚಮಚಗೆ ಅಂಟ್ಕೊತಾವು. ನೀವು ಅವನ್ನ ಅದು ಆಳ್ವಿ ಮತ್ತು ಈ ಚಿಯಾ ಸೀಡ್ಸ್ ಎರಡು ಅಂಟ್ಕೊತಾವ್ರಿ. ಅವ್ನ ಕೈಯಿಂದ ಬಿಡಿಸಿ ಮಿಕ್ಸರ್ ಜಾರ್ದಾಗ ಹಾಕಿ ಗರ್ರ ಅಂತೇಳಿ ತಿರುಗಿಸಿದ್ರಿ ಅಂತಂದ್ರೆ ಹಿಟ್ಟು ತಯಾರಾಗಿ ಬರ್ತೈತ್ರಿ. ನೋಡಿ, ಈ ಹಿಟ್ಟನ್ನು ನೀವು ಆರಾಮಾಗಿ ಸ್ಟೋರ್ ವರ್ಷಗಂಟ್ಲೆ ಇಟ್ಕೋರಿ. ಇದನ್ನು ನೀವು ಬಳಸ್ಕೊಂಡ ವಾರದಾಗ 3 ರಿಂದ 4, ಈಗ ಒಂದು ರೆಸಿಪಿ ಅಂತ ತೋರಿಸ್ತಿರಲಿಲ್ಲ, ಅದನ್ನು 3 ರಿಂದ 4 ಸತಕ್ಕೆ ಕುಡೀರಿ. ಭಾಳ ಅಂದ್ರೆ ಭಾಳ ಒಳ್ಳೇದ್ರಿ. ಇಷ್ಟು ನೀವು ತಯಾರು ಮಾಡಿ ಇಟ್ಕೊಳ್ಬೋದ್ರಿ. ಇನ್ನು ಇದನ್ನು ಬೇರೆ 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 ರೀತಿ ಮಾಡ್ಕೊಂಡು ನೀವು ಕುಡಿಬೋದ್ರಿ. ಆದ್ರೆ ಹಿಟ್ಟಂದ್ರೂ ಇಷ್ಟು ಮಾಡಿ ತಯಾರು ಮಾಡಿ ಇಟ್ಕೋರಿ. ನಿಮಗೆ ಇದೇ ಹೇಳ್ದಂಗೆ ಇದು ಒಂದು ಪ್ಲ್ಯಾಂಟ್ ಪ್ರೋಟೀನ್ ಆಗಿರೋದ್ರಿಂದ ಭಾಳ ಅಂದ್ರೆ ಭಾಳ ಒಳ್ಳೇದ್ರಿ. ಮತ್ತು ಅಷ್ಟು ಚಲೋನು ಇರ್ತೈತಿ ರೀ ಟೇಸ್ಟ್ದಾಗೂ. ನೋಡಿರಿ, ನಾವಿಲ್ಲಿ ಒಂದು ಇಬ್ಬರಿಗೆ ಮಾಡತ್ತಿದ್ರಿ ಅಂತಂದ್ರೆ ಒಂದು 2 ಕಪ್ಪಷ್ಟು ನೀರನ್ನು ಹಾಕಿರಿ. ಹಾಕಿ ಅದಕ್ಕೆ ಒಂದು ಟೇಬಲ್ ಸ್ಪೂನ್ ಅಷ್ಟು ತೊಗೊರಿ. ಇಲ್ಲಿ ಒಂದಂದ್ರೆ 2 ಟೇಬಲ್ ಸ್ಪೂನ್ ಅಷ್ಟು ತೊಗೊರಿ, ಅಥವಾ ಕಡಿಮೆ ತೊಗೊಂಡ್ರು ನಡಿತೈತ್ರಿ. ಅಷ್ಟು ಹಿಟ್ಟನ್ನು ತೊಗೊಂಡ ಅದಕ್ಕೆ ನಿಮಗೆ ಎಷ್ಟು ಬೇಕೋ ನೋಡ್ಕೊಂಡು ಅಷ್ಟು ಬೆಲ್ಲವನ್ನು ಹಾಕಿರಿ. ತಿಳಿದ್ರಿ, ಒಂದು 3 ಟೇಬಲ್ ಸ್ಪೂನ್ ಅಷ್ಟು ಹಾಕಿದ್ದೀವಿ. ನೀವು ಬೆಲ್ಲ ಹಾಕಲಿಲ್ಲ, ಸ್ಕಿಪ್ ಮಾಡಿದ್ರೂ ನಡೀತೈತ್ರಿ, ಹಾಕಬೇಕಂತ ಏನೂ ಇಲ್ಲ. ಆಮೇಲೆ ಈ ರೀತಿ ಬೆಲ್ಲ ಹಾಕಿ ಮಾಡೋದು ಒಲ್ಲಾಗಿತ್ತು ಅಂತಂದ್ರೆ ನೀವು ಮಜ್ಜಿಗೆ ಒಳಗೆ ಹಾಕಿ ಕುಡಿತಂದ್ರೆ ಹಂಗೂ ನಡೀತೈತ್ರಿ. ಶುಗರ್ ಇದ್ದವ್ರಿಗದು, ಡಯಾಬಿಟಿಸ್ ಇದ್ದವ್ರಿಗಿದು ಅದು ಭಾಳ ಅಂದ್ರೆ ಭಾಳ ಒಳ್ಳೇದ್ರಿ. ಈ ರೀತಿಯಾಗಿ ನೀವು ಮಾಡ್ಕೊಳ್ಳೋದ್ರಿ. ಮುಂಜಾನೆ ನಾಷ್ಟ ಆದ್ಮೇಲೆ ಕುಡಿದ್ರೆ ತೀರಾ ಒಳ್ಳೇದು, ಮಸ್ತಾಗಿ ಡೈಜೆಸ್ಟ್ನು ಆಗ್ತೈತಿ. ಇದ್ರಾಗ ನೀವು ಕುದಿಯುವಾಗ ಸ್ವಲ್ಪ ಬೇಕಂದ್ರೆ ತುಪ್ಪವನ್ನು ಸೇರಿಸ್ರಿ, ಚಲೋ ಆಗ್ತದೆ. ಗುಡ್ ಫ್ಯಾಟ್ ಇರೋದ್ರಿಂದ ಇನ್ನಷ್ಟು ಚಲೋ. ಅದಾದ ನಂತರ ಈ ರೀತಿ ಒಂದು ಸ್ವಲ್ಪ ಕುದಿ ಬಂದಾದ್ಮೇಲೆ ಅದಕ್ಕೆ ನಿಮ್ಗೆ ಎಷ್ಟು ಬೇಕು ನೋಡ್ಕೊಂಡು ಅಷ್ಟು ಹಾಲನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಆಮೇಲೆ ಬೇಕಾದ್ರೂ ಕುದಿಸಿ ನಡಿತೈತಿ, ಏನೂ ಆಗೋದಿಲ್ಲ ರೀ. ಇಷ್ಟು ಮಾಡಿದ್ರೆ ಗ್ಯಾಸ್ ಆಫ್ ಮಾಡಿರಿ, ಹಾಲು ಹಾಕ್ರಿ, ಚಂದಂಗೆ ಇದನ್ನು ತಿರುವಾಡಿ ಕುಡಿದ್ರಿ ಅಂತಂದ್ರೆ ಭಾಳ ಒಳ್ಳೇದು. ನಿಮಗೆ ಆಗಲೇ ಹೇಳಿದಂಗೆ ಈ ಒಂದು ಉದ್ದಿನ ಕಾಳು ಏನೈತಿಲ್ಲ, ಅದು ವೆಯ್ಟ್ ಗೇನ್ಗೂ ಹೆಲ್ಪ್ ಮಾಡ್ತೈತ್ರಿ. ವೆಯ್ಟ್ ಗೇನ್ ಆಗೋದಿತ್ತಂದ್ರೆ ಸಣ್ಣ ಹುಡುಗರಿಗೂ ನೀವು ಕೊಡ್ಬೋದ್ರಿ. ಆಮೇಲೆ ನಿಮಗೆ ಆಗಲೇ ಹೇಳ್ದಂಗೆ ಬೆನ್ನು ನೋವು, ಸೊಂಟ ನೋವು ಇದೆಲ್ಲದಕ್ಕೂ ತೀರಾ ಒಳ್ಳೆಯದು. ಹೀಟ್ ಅದು ಬಾಡಿ ಭಾಳ ಹೀಟ್ ಆಗೋದಿತ್ತಂದ್ರೆ ಸ್ವಲ್ಪ ನೋಡ್ಕೊಂಡು ಕಡಿಮೆನೇ ಕುಡೀರಿ ನೀವು. ಹಂಗೇನ್ರಿ ಇತ್ತಂತಂದ್ರೆ ಉಳ್ದವ್ರಿಗಂತೂ ನಿಮಗೆ ಆಗಲೇ ಹೇಳ್ದಂಗೆ ತೀರಾ ಒಳ್ಳೇದ್ರಿ. ಇನ್ನು ಏನರೇ ಡೌಟ್ಸ್ ಇದ್ರೆ ಮನ್ಯಾಗ ಹಿರಿಯರು ಇರ್ತಾರಲ್ಲ, ಅವ್ರನ್ನ ಹೋಗಿ ಉದ್ದಿನ ಕಾಳಿಂದ ಏನೇನು ಹೆಲ್ತ್ ಬೆನಿಫಿಟ್ಸ್ ಇದ್ದು ಅನ್ನೋದನ್ನು ಸರ್ಚ್ ಮಾಡಿರಿ, ಅವ್ರ ಕಡೆಯಿಂದ ಮಾಡಿರಿ. ಆಮೇಲೆ ನೀವು ಬೇಕಂದ್ರೆ ಹೋಗಿ ಗೂಗಲ್ ಕೇಳ್ರಿ, ಚಲೋ ಹೊತ್ನಂಗೆ ಅಥವಾ ಎಲ್ಲಿ ಬೇಕಾದಲ್ಲಿ ಕೇಳ್ರಿ, ಗೊತ್ತಾಕತಿ ಅಂತ ಹೇಳ್ತಾ ನೆನಪಿರಲಿ, ಇದು ಸವಿರುಚಿಯ ಸೊಬಗು ಅನ್ನದಾತ ಸುಖೀಭವ. ಧನ್ಯವಾದಗಳು, ನಮಸ್ಕಾರ.